ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋದಂತೆ ನಿಮ್ಮೊಂದಿಗೆ, ಸ್ವೀಟ್ ರೆಸಿಪಿ. ಅದು ಹೆಂಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಐತೆ ಫ್ರೆಂಡ್ಸ್. ಯಾವ ಥರ ಬರ್ತದೆ ನನಗೂ ಗೊತ್ತಿಲ್ಲ. ಮಾಡ್ತೀವಿ, ಮಾಡಿ ಬೆಳಗ್ಗೆ ಯಾವ ಥರ ಬರ್ತದೆ ಎಲ್ಲ ಪ್ರೊಸೆಸ್ ಮಾಡೋದೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಬನ್ನಿ, ಯಾವ ಸ್ವೀಟ್ ಅಂತ ಹಾಕಿದ್ರೆ ಫೈನಲಿ ಅದರ ನೇಮ್ನ ಹೇಳ್ತೀನಿ. ಬರ್ರಿ ನಾವು ಸ್ವೀಟ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಒಂದು ಪಾತ್ರೆ ಇಟ್ಟೀನಿ. ನಾನು ಫಸ್ಟ್ ಟೈಮ್ ಮಾಡತ್ತಿಲ್ಲ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಭಾಳ ಮಾಡತ್ತಿಲ್ಲ. ಒಂದು ಕಪ್ಪಷ್ಟು ಒಂದು ಬಟ್ಲ ಅಷ್ಟು ಶೇಂಗಾನ ತೊಗೊಂಡು ಅದನ್ನ ಚೆಂದಾಗಿ ಫ್ರೈ ಮಾಡತ್ತೀನಿ ಫ್ರೆಂಡ್ಸ್. ಯಾಕಂತಂದ್ರೆ ಸೊಪ್ಪು ಎಲ್ಲ ತೆಗಿಬೇಕು. ಸೊ ಹಂಗಾಗಿ ಲೋ ಫ್ಲೇಮ್ ಒಳಗಿಟ್ಟು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾನ. ಹಿಂಗೆ ನಂತರ ಮುಟ್ಟಿದ್ರೆ ಸ್ವಲ್ಪ ಶೇಂಗಾ ಉದುರಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ. ಈ ಲೆವೆಲ್ ತನಕ ಹುರ್ಕೋಬೇಕು ಫ್ರೆಂಡ್ಸ್. ಇವಾಗ ಇದಿಷ್ಟು ಸೊಪ್ಪಿ ತೊಗೊಂಬರ್ಬೇಕು. ನೀವು ಬೇಕಂದ್ರೆ ಒಂದು ಬಟ್ಲ ಇಟ್ಟು ಸ್ಪ್ರೈಸ್ ಮಾಡಿದ್ರೆ ಆಯಿತು, ಸೊಪ್ಪಿ ಉಸ್ತಾವು. ಇವಾಗೆಲ್ಲ ಕ್ಲೀನಾಗಿ ಸೊಪ್ಪಿನ ತೆಗೆದು ಬಂದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ತಾ ಇರೋದು, ಇವಾಗ ಮಿಕ್ಸರ್ಗೆ ಹಾಕೊಂಬರ್ತೀನಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ. ಪೌಡ್ರ್ ಮಾಡ್ಕೊಂಬಂದು ಹಂಗೆ ಒಂದು ಪಾತ್ರೆನ ಇಟ್ಟು ಇವಾಗ ಪಾಕ ಮಾಡ್ಕೋಬೇಕು. ಸೊ ಹಾಗಾಗಿ 1 ಕಪ್ ಶೇಂಗಾ ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನು ಅಳತೆ ಪರ್ಫೆಕ್ಟ್ ಅಳತೆ ಅಂದರೆ 2 ಕಪ್ ಶೇಂಗಾ ತೊಗೊಂಡ್ರೆ ಒಂದು ಕಪ್ ಅಷ್ಟು ನೀರನ್ನ ಹಾಕಿ ಅದನ್ನ ಹಿಟ್ಟು ಕನ್ಸಿಸ್ಟೆಂಟ್ ಬರುತ್ತನ ಅದನ್ನು ಹುರ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದೆ ಫ್ರೆಂಡ್ಸ. ನೋಡಿ ಅದು ಯಾವ ಥರ ಬರುತ್ತಂತ, ಏನು ಮಿಸ್ಟೇಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಕೊನೆ ತನಕ ವಿಡಿಯೋಸ ನೋಡಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮಿಸ್ಟೇಕ್ ಏನಂತಂದ್ರೆ ಫ್ರೆಂಡ್ಸ, ನೀರು ಜಾಸ್ತಿ ತೊಗೊಂಡೆ. ಮತ್ತು ಅದ್ರ ಜೋಡಿ ನಾನು ಸಕ್ಕರೆ ಪಾಕ ಒಂದು ಎಳೆ ಬರುತ್ತನ ನಿಲ್ಲಬೇಕಾಗಿತ್ತು. ನಂತರ ಅವಸರ ಮಾಡಿಬಿಟ್ಟೆ. ಸೊ ಹಾಗಾಗಿ ಏನು ಗೊತ್ತಿರೋ ಥರ ನಾನು ಅವಸರ ಮಾಡಿಬಿಟ್ಟೆ. ಸೊ ಹಾಗಾಗಿ ಅದು ಸ್ವಲ್ಪ ಹೋಯಿತು, ರೆಸಿಪಿ ಫೇಲ್ ಆಯಿತು. ಇವಾಗ ಇದಕ್ಕೆ ನಾನು ಏನಪ್ಪ ಅಂದರೆ ಶೇಂಗಾ ಪೌಡ್ರನ್ನ ನಾನು ಅದು ಏನಪ್ಪ ಅಂತಂದ್ರೆ ಫ್ರೆಂಡ್ಸ, ಅದು ಗಟ್ಟಿ ಆಗಬೇಕು, ಅದು ಅಳಕ್ಕಾಗಿಬಿಡ್ತು. ಸೊ ಹಾಗಾಗಿ ಅದು ರೆಸಿಪಿ ಫ್ಲಾಪ್ ಆಯ್ತು ಅಂತ ಹೇಳ್ತೀನಿ ಫ್ರೆಂಡ್ಸ. ಇವಾಗ ಇದು ಅಷ್ಟಾದರೂ ನಾನು ಒಂದು ಸ್ವಲ್ಪ ಗಟ್ಟಿ ಆಗುತ್ತೇನೆ ಅಂತ ವೆಯ್ಟ್ ಮಾಡಿದೆ. ಬಟ್ ಅದು ಅಷ್ಟು ಗಟ್ಟಿ ಆಗಲಿಲ್ಲ, ಸ್ವಲ್ಪ ಅಳ್ಕ ಇತ್ತು. ಯಾಕಂದ್ರೆ ನೀರೇ ಸ್ವಲ್ಪ ಜಾಸ್ತಿ ಆಗಿತ್ತು ಮತ್ತು ಪಾಕನೂ ಸರಿಯಾಗಿ ಬರಲಿಲ್ಲ. ಸೊ ಹಾಗಾಗಿ ಅದು ಹೆಂಗೆ ಗಟ್ಟಿ ಬರಬೇಕಲ್ಲ ಫ್ರೆಂಡ್ಸ. ಸೊ ಅದಕ್ಕೋಸ್ಕರ ಅದು ನೋಡ್ತಾ ಇರ್ಬೋದು ಇವಾಗ ನೀವು ಈ ಲೆವೆಲ್ಗೆ ಬಂತು. ಇದಕ್ಕೇನು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿದೆ. ಆದ್ರೂ ಅದು ಗಟ್ಟಿ ಬರಲಿಲ್ಲ, ಅಳ್ಕ ಇತ್ತು. ಕುಡ್ಕೊಳ್ಳೋ ಇಲ್ಲ, ಅದರೊಳಗೆ ಪಾಕನೇ ಇಲ್ಲ. ಅದು ಹೆಂಗೆ ಗಟ್ಟಿ ಬರಬೇಕು ಫ್ರೆಂಡ್ಸು. ಹೀಗಾಗಿ ರೆಸಿಪಿ ಫೇಲ್ ಆಯಿತು ಫ್ರೆಂಡ್ಸ್. ಟ್ರೈ ಮಾಡಿಬಿಡ್ರಿ. ನಿಮ್ಗೆ ಗೊತ್ತಿತ್ತಂದ್ರೆ ಮಾಡಿ. ಅದೇನು ಕೆಡಲಿಲ್ಲ, ಸ್ವಲ್ಪ ಶೇಂಗಾ ಚಿಕ್ಕಿ ತಿಂದಂಗೆ ಲಾಸ್ಟಿಗೆ ಬಂತು. ಸೊ ಸ್ವಲ್ಪ ಮಾಡಿದ್ನೆ ನೋಡಿ, ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಅದನ್ನು ಸ್ವಲ್ಪ ಅದು ಗಟ್ಟಿಯಾಗಿ ಬಂದಿತ್ತಂದ್ರೆ ಅದು ರೆಸಿಪಿ ಕರೆಕ್ಟ್ ಬರ್ತಿತ್ತು. ಪಾಕ ಕರೆಕ್ಟಾಗಿ ತೊಗೊಂಡು ಅಂದರೆ ಚಲೋ ಬರ್ತಿತ್ತು. ನಾನು ಪಾಕ ತೊಗೊಳ್ಳಿಲ್ಲ, ಸಕ್ಕರೆ ಕರಗ್ಯದಂತ ಅಂಕೇರಿ ಅವಸರ ಮಾಡಿಬಿಟ್ಟೆ. ಇಲ್ಲಿ ನೋಡಿ ಕಟ್ ಮಾಡೋಕೆ ಹೊಂಟೀನಿ, ಕಟ್ ಮಾಡೋಕೆ ಆಗವಲ್ತಾಗೈತದು. ಅದು ಹಂಗೆ ಬರಾಕತ್ತೈತದು ಮೇಲೆ ಚಮಚಕ್ಕೆ ಹಚ್ಕೊಂಡು. ಅದು ಶೇಂಗಾ ಪೌಡ್ರದ್ದು ಅದೇನು ಇದು ಮಾಡಿದ್ವಲ್ಲ, ಅದನ್ನು ಮಿಸ್ಟೇಕ್ ಆಯಿತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಂಗಿಲ್ಲ, ಒಂದು ಸತ ಆಗುತ್ತೆ. ಕಲಿಬೇಕಂದ್ರೆ ಒಂದೊಂದು ಸತ ಮಿಸ್ಟೇಕ್ ಆಗಿ ಈ ಥರ ಆಗ್ತು. ಮತ್ತು ನೆಕ್ಸ್ಟ್ ಟೈಮ್ ಚಲೋ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವಾಗ ನೋಡ್ತಾ ಇರ್ಬೋದು. ನಾನು ಫ್ರೆಂಡ್ಸ್ ಹೆಸರುಬೇಳೆ ಪಲಾವ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸಿಂಪಲಾಗಿ ಹೆಸರುಬೇಳೆ ಪಲಾವನ್ನ ಮಾಡಾಕತ್ತೀನಿ. ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಟೊಮೆಟೊ, ಬಟಾಟೆ, ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿನಿ. ಯಾವುದೇ ಮಸಾಲೆ ಐಟಮ್ಸ್ನ ಹಾಕಿಲ್ಲ ನಾನು. ಸೊ ಇವತ್ತು ಯಾಕೋ ಸಿಂಪಲ್ ಮಾಡ್ಕೋಬೇಕು, ಮಸಾಲೆ ತಿಂದು ಬೇಸರ ಆಗೈತೆ ಫ್ರೆಂಡ್ಸ್. ಅಂದ್ರೆ ಒಗ್ಗರಣೆ ಅನ್ನ ಅಂದ್ರೆ ಯಾವುದೇ ಪಲಾವ್ ಮಾಡಿದ್ರೂ ಅದ್ರೊಳಗೆ ಚಕ್ಕೆ ಲವಂಗ ಇವು ತಿಂದು ಒಂಥರ ಅನ್ಸೈತಿ. ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಚಲೋ ಇರುತ್ತೆ ಅಂತ ಅಂಕೇರಿ ಸಿಂಪಲ್ಲಾಗಿ ಹೆಸರುಬೇಳೆ ಪಲಾವ್ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ ಅಂತ ಅಂಕೇರಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ ಫ್ರೆಂಡ್ಸ. ಯಾವುದೇ ಥರದ ಧನಿಯಾ ಪುಡಿ ಏನೂ ಹಾಕಿಲ್ಲ ನಾನು. ಹಂಗೇನೆ ಸ್ವಲ್ಪ ಅಕ್ಕಿ ಬೇಳೆನ ತೊಳೆದ್ಕೇರಿ ಹಾಕೀನಿ. ಇವಾಗ ನೋಡಿ ಚಂದ ಮಿಕ್ಸ್ ಮಾಡೀನಿ. ಕಲರ್ ಮಾತ್ರ ಭಾರಿ ಕಾಣಾಕತ್ತೈತಿ. ಅದಕ್ಕೆ 1 ಕಪ್ ಅಷ್ಟು ಅಕ್ಕಿಗೆ 2 ಕಪ್ ಅಷ್ಟು ನೀರು ಹಾಕಬೇಕು. ನಾವು 1 ಕಪ್ ಅಕ್ಕಿ ತೊಗೊಂಡಿನಿ, 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್. ಹಾಗಾಗಿ 2 ಕಪ್ ಆಗುತ್ತೆ. ಅದಕ್ಕೆ 4 ಕಪ್ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ, ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಹೆಸರುಬೇಳೆ ಪಲಾವ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚಂದ ಬಂದೈತಿ. ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿ ನಾವು ತಿಂತೀವಿ. ಬ್ಯಾಕ್ ಫ್ರೆಂಡ್ಸ್, ನಮ್ಮ ಮನೆಯವರು ಇವಾಗ ಆರೋನ್ ಕರ್ಕೊಂಡು ಅಲ್ಲೇನೋ ಫಂಕ್ಷನ್ ಅಂದ್ರೆ
ಅವ್ರು ಇವತ್ತು ಕೆಲಸ ಇತ್ತಂತ ಸೊ ಅವ್ರೇನೋ ಪಾರ್ಟಿ ಮಾಡಾಕತ್ತಾರತ್ತ ಫ್ರೆಂಡ್ಸ್. ಆರುಣ್ ಕರ್ಕೊಂಡು ಹೋಗ್ಯಾರ. ಸೊ ನನಗೆ ಅಲ್ಲೇನೋ ನಾನ್ ವೆಜ್ ಮಾಡ್ಯಾರತ್ತ. ಸೊ ಹಾಗಾಗಿ ನೀ ಏನು ಮಾಡ್ಕೋಬೇಡ, ನಿಮಗೂ ನಾನ್ ವೆಜ್ ತಂದುಕೊಡ್ತೀನಿ ಅಂತ ಚಿಕನ್ ತಂದುಕೊಟ್ರು. ಅದು ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಚಿಕನ್ ತಂದುಕೊಟ್ರು. ನಾನು ರೈಸ್ ಮಾಡಿಕೊಂಡೆ, ಚಿಕನ್ ಸಾಂಬಾರು ಮಾಡಿಕೊಂಡೆ, ಊಟ ಮಾಡಿದ್ವಿ. ಅದರವಾಗ ಒಂದು ಸ್ವಲ್ಪ ಬಿಸಿ ಅನ್ನ ಉಣಿಸಿದ್ದೆ, ಉಣ್ಲಿಲ್ಲವ ಅಂದ್ರೆ ಏನಂತಾರಲ್ಲ ಅವ್ರ ಪಪ್ಪ ಇದನ್ನು ತೊಗೊಂಬಂದಿದ್ದೆ, ಅದೆಷ್ಟು ತಿಂದಿದ್ದ. ಸೊ ಹಾಗಾಗಿ ಹೊಟ್ಟೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದಿದ್ರು. ಸೊ ಅದನ್ನು ಒಂದು 2-3 ಸಲ ತೊಳೆದು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಅರಿಶಿನ ಹಾಕಿ ಇನ್ನು ಚಿಕನ್ ಪೀಸ್ನ ಕುದಿಯಾಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವು ಕುದೀಲಿ. ನಾನು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ, ರೈಸ್ಗೂ ಇಟ್ಕೊಂಡಿದ್ದೀನಿ ಆ ಕಡೆ. ಸೊ ಇವಾಗ ನಮ್ಮ ಮನೆಯವರು ಆ ಥರವಾಗಿ ತೊಗೊಂಡಿದ್ರು, ಅದಕ್ಕಾಗಿ ನಾನು ನೀನು ಮಾಡ್ಕೊ, ನಾ ಇಲ್ಲೇ ಸಮೀಪ ಇತ್ತಲ್ಲ. ಸೊ ಹಂಗಾಗಿ ನೀ ಮಾಡೋ ತನಕ ನಾನು ನಿಲ್ತೀನಿ ಅಂತ ಅಂಕೇರಿ ಅಡುಗೆ ಮಾಡ್ಕೊ ಅಂತಂದರು. ಸೊ ಇವಾಗ ನಾನು ಚಿಕನ್ ಸಾಂಬಾರು ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಅದನ್ನ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ಏನಪ್ಪ ಅಂತಂದ್ರೆ ವೀಕೆಂಡ್ ಅಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಕಾಯಿಪಲ್ಯ ಖಾಲಿಯಾಗಿತ್ತು. ಹೊರಗಿಂದೇ ಏನಂತಲ್ಲ ಅದು ಪೇಸ್ಟ್ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ತೊಗೊಂಬಂದಿದ್ರು ಅವರು. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲ ಹಾಕಿ ಕೊಡ್ತಾರೆ. ಫೈನಲಿ ನಮ್ಮ ಚಿಕನ್ ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಕಲರ್ ಏನಂತಾರೆ ಫ್ರೆಂಡ್ಸ್, ಇದು ಖಾರ, ಅಂಗಡಿ ಖಾರ ಐತಲ್ಲ, ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ, ಆದರೆ ಅಷ್ಟೊಂದು ಖಾರ ಇರೋಂಗಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ರೈಸ್ ಕೂಡ ರೆಡಿ ಆಯಿತು, ಊಟ ಮಾಡಬೇಕು. ಸೊ ನಾನು ಕೂಡ ಸಿಂಪಲ್ಲಾಗಿ ಊಟ ಮಾಡಿದೆ ಫ್ರೆಂಡ್ಸ್, ರೈಸ್ ಮತ್ತು ಚಿಕನ್ ಸಾಂಬಾರು. ಸೊ ಬರ್ರಿ ಎಲ್ರು ಊಟ ಮಾಡೋಣ. ನೋಡಿ ಪಾಪನ ಮನೆಯವರು ಅಲ್ಲಿ ಅವ್ರು ನಾನ್ ವೆಜ್ ತಿಂತಾರೆ, ನಾವಿಲ್ಲಿ ಏನಂತಾರಲ್ಲ ಅನ್ನ ಸಾರ ಅಥವಾ ಏನಾರ ತಿನ್ನಬೇಕಾಗತ್ತಂತ. ಪಾಪ ಅಲ್ಲಿಂತ್ರ ಬಂದು ನನಗೂ ಕೂಡ ಚಿಕನ್ ತಂದು ಕೊಟ್ಟರು, ಮಾಡ್ಕೊಂಡು ತಿನ್ನೋದು ಕೊಟ್ಟೋದ್ರು. ಇಂಥ ಗಂಡು ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡೀನಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಜಗಳ ಗಂಡ ಹೆಂಡ್ತಿ ನಡುವೆ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ಅದನ್ನು ಏನಂತಾರೆ, ಅಷ್ಟೇ ಒಂದೇ ದಿನ 2 ದಿನ ಅದನ್ನ ಅಲ್ಲೇ ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಾರ್ದೆ ಅಲ್ಲೇ ಅದನ್ನ ಸ್ಟಾಪ್ ಮಾಡಿ ಮುಂದೆ ಹೋದ್ರೆ ಜೀವನ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಸೊ ಹಾಗೆ ನಾನೇನೋ ಒಂದು ಸ್ವಲ್ಪ ಏನಂತಾರಲ್ಲ ಸಿಟ್ಟಿಗೆ ಬರ್ತೀನಿ. ನಮ್ಮ ಮನೆಯವರು ಭಾಳ ಅಂದ್ರೆ ಭಾಳ ಇದನ್ನು ಮಾಡ್ತಾರೆ, ಸಪೋರ್ಟಿವ್ನೂ ಅದಾರ. ಬಟ್ ಫ್ರೆಂಡ್ಸ್ ಅವರು ಅಲ್ಲೇ ಆದ್ರೂ ಕೆಲ್ಸದ ಮ್ಯಾಗ ಆದ್ರೂ ಒಂದೇನೋ ಕೋಪ ಅದು ಇರುತ್ತಲ್ಲ. ವಡಾಪಾವ್ ಕೊಟ್ರು ಬರುವಾಗ ನಮ್ಗೆ ವಡಾಪಾವ್ ತೊಗೊಂಬರ್ತಾರೆ. ನನಗಿನ್ನ ಅವ್ರ ಮಕ್ಕಳ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಫ್ರೆಂಡ್ಸ್. ಅವನಿಗೆ ಹತ್ರ ಅವ್ರ ಮೇಲೂ ಸಿಕ್ಕಾಪಟ್ಟೆ ಲವ್. ಹಾಗಾಗಿ ಇವಾಗ ಹೋಗ್ಯಾರ ಫ್ರೆಂಡ್ಸ್, ಅಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಆ ಥರವಾಗಿ ಮನಗಿಸಿನಿ, ಆ ಥರವಾಗಿ ಮನಗಿಸಿ ನಾನು ಈಗ ಭಾಂಡೆ ಇದಾವೆ ಫ್ರೆಂಡ್ಸ್, ಭಾಂಡೆ ತೊಳ್ಕೊಬೇಕು ಅನ್ನಕತ್ತೀನಿ. ಬಟ್ ನೀರಿಲ್ಲ. ಈಗ ಆವಾಜ್ ಮಾಡಿದ್ರೆ ಅವ ಹೇಳ್ತಾನೆ, ಇರಲಿ ನಾಳೆಗೆ ಚಪಾತಿ ಮಾಡಂಗಿಲ್ಲ, ಹಿಟ್ಟು ಖಾಲಿ ಆಗೈತಿ. ಸೊ ಹಾಗಾಗಿ ಬಿಸ್ಕೊಂಬಂದಿಲ್ಲ, ರೈಸ ಮಾಡಿಕೊಟ್ಟು ಇಲ್ಲಾಂದ್ರೆ ಏನಾರ ಮಾಡಕತ್ತಿ ಅಂದಾರ. ಬೆಳಗ್ಗೆ ಸ್ವಲ್ಪ ಜಲ್ದಿ ಅದು ಬಾಂಡೆ ತೊಗೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗೂ ಸಿಂಕ್ ಒಳಗೆ ಬಾಂಡೆ ಇಡಲ್ಲ, ಇವತ್ತು ಸಿಂಕ್ ಒಳಗೆ ಬಾಂಡೆ ಇಡಾಕತ್ತೀನಿ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನೀರಿಲ್ಲ. ಸೊ ಹಂಗಾಗಿ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟೊತ್ತಿಗೆ ಬರ್ತಾರೆ, ವೆಯ್ಟ್ ಮಾಡಾಕತ್ತೀನಿ. 10 ಗಂಟೆ ಆಗೈತಿ ಇವಾಗ. ಅಷ್ಟೇ, ಇಲ್ಲೇ ಸಮೀಪ ಅದಂತ ಹೇಳ್ಯಾರ, ಅದಕ್ಕೆ ಆರುಣ್ ಕರ್ಕೊಂಡು ಹೋಗ್ಯಾರ. ಇಲ್ಲೇ ನಮ್ದು ಒಂದು ಗಲ್ಲಿ ಬಿಟ್ಟು ನೆಕ್ಸ್ಟ್ ಗಲ್ಲಿ ಒಳಗೆ ಅವ್ರ ಕೆಲಸ ಸ್ಟಾರ್ಟ್ ಅದ ಅಂತ ಹೇಳ್ಯಾರ. ಮಧ್ಯಾಹ್ನ ಬಂದು ಊಟ, ಮುಂಜಾನೆ ಬಂದು ಟಿಫನ್ ಒಯ್ದಿದ್ರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ನನಗೂ ಫುಲ್ ನಿದ್ದೆ ಬರಾಕತ್ತೈತಿ. ಯಾಕಂತಂದ್ರೆ ಇವತ್ತು ಬೆಳಗ್ಗೆ ಸರಿ ಮಧ್ಯಾಹ್ನ ಮಲ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ನಿದ್ದೆ ಬರಾಕತ್ತೈತಿ. ಒಂದು ಸ್ವಲ್ಪ ಅವ್ರು ಬರುತ್ತಾನ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಎಡಿಟ್ ಐತಿ, ಎಡಿಟ್ ಮಾಡ್ತೀನಿ. ನೋಡಿ, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಯಾವ ಥರ ವಿಡಿಯೋಸ್ ನನ್ನ ಕಡೆಯಿಂದ ಯಾವ ಥರ ವಿಡಿಯೋಸ್ ನಿಮಗೆ ಬೇಕಾಗ್ತಾವೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ.